ಎಲ್ಲರಿಗೂ ನಮಸ್ಕಾರ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಜೊತೆಗೆ ಮಸ್ಕ್ ಮೆಲನ್ನು ಈ ರೀತಿ ಕಟ್ ಮಾಡಿ ತಿನ್ನೋಣ ಅಂತ ಉಪ್ಪು ಉದುರಿಸ್ಕೊಂಡು ಇಟ್ಟಿದ್ದೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆದಾಗ ಅಥವಾ ಆಫ್ಟರ್ನೂನು ಲಂಚ್ ಆದಾಗ ಅದ್ರ ಜೊತೆ ಸ್ವಲ್ಪ ಫ್ರೂಟ್ಸ್ ತಿಂದರೆ ಒಳ್ಳೆಯದು. ಮನೆ ಹತ್ರ ತರಕಾರಿ ಬಂದಿತ್ತು, ನನಗಿಷ್ಟವಾದ ತರಕಾರಿಗಳನ್ನ ತಂದಿದ್ದೀನಿ. ಸೌತೆಕಾಯಿ, ಕುಂಬಳಕಾಯಿ, ಹುರುಳಿಕಾಯಿ ಮತ್ತು ನಾಟಿ ಜೋಳ ಚೆನ್ನಾಗಿರುತ್ತೆ, ಬೇಯಿಸ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ ಉಪ್ಪು ಹಾಕಿ, ಅಥವಾ ಸುಟ್ಟಿ ತಿಂದ್ರೂ ಸಹ ಚೆನ್ನಾಗಿ ಇರುತ್ತೆ. ಸೊ ಇಷ್ಟು ತರಕಾರಿ ನನಗಿಷ್ಟ ಆಯಿತು, ಅಷ್ಟು ಮಾತ್ರ ತಂದಿದ್ದೀನಿ. ಸೊ ನಾನು ಹೊರಗಡೆ ಎಲ್ಲೋ ಹೋಗಬೇಕಿತ್ತು, ಈ ರೀತಿ ರೆಡಿ ಆಗಿದ್ದೀನಿ. ಈ ರೀತಿ ಸ್ಯಾರಿ ಉಟ್ಕೊಂಡು ರೆಡಿಯಾಗಿದ್ದೆ. ಸೊ ಪೂಜೆಗೆ ಅಂತ ಬಂದೆ. ಇಲ್ಲಿ ಬಂದರೆ ಪೂಜೆನೇ ಆಗೋಗಿತ್ತು. ಗಣ ಹೋಮ ಮಾಡಿಸ್ತಾಯಿದ್ರು ನಮ್ಮ ರಿಲೇಟಿವ್ಸ್ ಒಬ್ಬರು ಮನೆಯಲ್ಲಿ. ಗಣ ಹೋಮಕ್ಕೆ ಅಂತ ಬಂದಿದ್ದೆ, ಆದರೆ ತುಂಬ ಬೇಜಾರಾಯಿತು. ಹೋಮ ಎಲ್ಲ ಮುಗಿದು ಅರ್ಚಕರು ಹೊರಟೇ ಹೋಗಿದ್ದರು. ಬರೀ ಊಟ ಮಾಡಿಕೊಂಡು ವಾಪಸ್ ಬರಬೇಕಾಯ್ತು. ಹೋಮದಲ್ಲಿ ಪಾಲ್ಗೊಳ್ಳೋ ಯೋಗ ನನಗಿರಲಿಲ್ಲ ಅನಿಸುತ್ತೆ, ಆದರೆ ಪರವಾಗಿಲ್ಲ. ಕೈ ಕಾಲು ತೊಳ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಒಂದು 4 ಅಕ್ಷತೆಗಳು ಹಾಕಿ ಬಂದೆ. ಈ ರೀತಿ ಮಾಡಿಸಿದ್ರು ಹೋಮನ. ಗಣ ಹೋಮ ಅಂದ್ಬಿಟ್ಟು ಮಾಡಿಸಿದ್ರು. ಗಣಶಾಂತಿ ಅಂದರೆ ಗಣಪತಿಗೆ ಹೋಮ ಮಾಡಿಸಿರೋದು. ರಾತ್ರಿ ಮತ್ತೆ ಗಣಪತಿ ಮೆರವಣಿಗೆ ಹೋಗ್ತಾ ಇದ್ದೀನಿ. ಗಣಪತಿನ ಬಿಡ್ತಾ ಇದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.